ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ನೈನಾ ಕುಬ್ಸದ್. ನೀವು ನೋಡ್ತಾ ಇದ್ದೀರಾ ನೈನಾ ಯೂಟ್ಯೂಬ್ ಚಾನಲ್. ಹಾಗಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ನೋಡೋಣ 10 ನಿಮಿಷದಲ್ಲಿ ಹೇಗೆಲ್ಲ ಮಸಾಲ ಪುಡಿಯನ್ನು ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ. ನಾನು ಕೂಡ ಇದೇ ಥರ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕಿ ಮನೆಯಲ್ಲೇ ಮಸಾಲ ಪುಡಿಯನ್ನು ಮಾಡಿಟ್ಕೊಳ್ತಾ ಇದ್ದೀನಿ, ಹೊರಗಿಂದ ಬಳಸೋದಿಲ್ಲ. ಇನ್ನು ಬಹಳಷ್ಟು ಮಸಾಲ ಪುಡಿಗಳನ್ನು ಕೂಡ ನಾನು ಮನೆಯಲ್ಲೇ ಪ್ರಿಪೇರನ್ನು ಮಾಡ್ಕೊಳ್ತೀನಿ. ಒಂದೊಂದನ್ನೇ ನಾನು ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ನೋಡ್ತಾ ಇದ್ದೀರಾ ಮಸಾಲೆಗೆ ಏನೇನೆಲ್ಲ ಸಾಮಾನನ್ನು ತೊಗೊಂಡಿದ್ದೀನಿ ಅಂತ. ಈಗ ಒಣಮೆಣ್ಸಿಕಾಯನ್ನ ತೋರಿಸಿದೆ, ಬಟ್ ಹಾಕಿಲ್ಲ. ಯಾಕಪ್ಪ ಅಂದರೆ ಬೇಕು ಅಂದರೆ ಹಾಕೋಬೋದು, ಬೇಡ ಅಂದರೆ ಬಿಡ್ಬೋದು. ಇನ್ನು ಒಂದು ಹಂಚನ್ನು ತೊಗೊಂಡ್ಬಿಟ್ಟು ಒಂದು ಬೌಲು ಕೊತ್ತಂಬರಿ ಕಾಳಿಗೆ ಎಷ್ಟೆಷ್ಟು ಬೇಕಲ್ಲ ಅಷ್ಟು ಮಸಾಲ ಪದಾರ್ಥಗಳನ್ನ ಇಟ್ಕೊಂಡಿದ್ದೀನಿ. ಹಂಚಲ್ಲಿ ಎಲ್ಲವನ್ನು ನೀಟಾಗಿ ಹುರ್ಕೊಳ್ಳೋಣ. ಕೊತ್ತಂಬರಿ ಕಾಳನ್ನು ಬಹಳ ಕೆಂಪಾಗಿ ಹುರಿಬೇಕು. ಘಮ ಬರೋವರೆಗೂ ಕೊತ್ತಂಬರಿ ಕಾಳನ್ನು ಹುರ್ಕೊಳ್ಳೋದ್ರಿಂದ ಮಸಾಲ ಪುಡಿ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಬರುತ್ತೆ. ಓಕೆನಾ. ಅಂದಮೇಲೆ ಹಂಚ ಮೇಲೆ ಹಾಕಿದ ತಕ್ಷಣ ಹಾಗೆ ಬಿಟ್ಟರೆ ಹೊತ್ತೋ ಚಾನ್ಸಸ್ ಇರುತ್ತೆ. ನೀಟಾಗಿ ಹಸಿ ಹೋಗೋವರೆಗೂ, ಘಮ ಬರೋವರೆಗೂ ಹುರ್ಕೊಳ್ಳೋಣ. ನೋಡ್ತಾ ಇದ್ದೀರಾ, ಈ ರೀತಿ ನೀಟಾಗಿ ಹುರ್ಕೋಬೇಕು. ಇನ್ನು ಪಲಾವ್ ಎಲೆಯನ್ನು ಕೂಡ ಹುರ್ಕೊಳ್ಳೋಣ. ಒಂದು 3 ತೊಗೊಂಡಿದ್ದೀನಿ, ಸಾಕು. ಒಂದು ಬೌಲ್ ಕೊತ್ತಂಬರಿ ಕಾಳಿಗೆ ಇಷ್ಟಾದರೆ ಸಾಕು. ಪಲಾವ್ ಎಲೆ ಮಾತ್ರ ಒಂದು ಸಲ ಫ್ರೈ ಮಾಡ್ಕೊಂಡು ತಕ್ಕೊಳ್ಳೋಣ, ಹೊತ್ತು ಬಿಡೋ ಚಾನ್ಸಸ್ ಇರುತ್ತೆ ಅಂತ. ಇನ್ನು ಜೀರಿಗೆ, ಕಲ್ಲು ಹೂವು, ಜಾಯಿಪತ್ರೆ, ಜಾಯಿಕಾಯಿ, ಇನ್ನು ಏನು ಅರ್ಶಿಣದ ಕೊಂಬು, ಇನ್ನು ಚಕ್ಕಿ, ಯಾಲಕ್ಕಿ, ಲವಂಗ, ಸೋಂಪು ಸ್ಟಾರು, ಮತ್ತು ಇನ್ನೂ ಕೆಲವೊಂದು ಮಸಾಲ ಐಟಮ್ಸ್ಗಳನ್ನು ಕೂಡ ನಾನು ಹಾಕಿದ್ದೀನಿ. ನಿಮಗೆ ಹೆಸರು ಗೊತ್ತಾಗಲ್ಲ, ನಮಗೆ ಹೆಂಗೆ ತೊಗೊಳೋದು ಅಂತ ಗೊತ್ತಾಗಲ್ಲ, ಮಸಾಲ ಅಂಗಡಿಯಲ್ಲಿ ಕೇಳಿದರೆ ಮಸಾಲ ಐಟಮ್ಸ್ ಎಲ್ಲ ಕೊಡ್ತಾರೆ, ತೋರಿಸಿನೇ ಕೊಡ್ತಾರೆ ನಿಮಗೆ. ಓಕೆನಾ. ಇನ್ನು ನೆಕ್ಸ್ಟು ಅರ್ಶಿಣ ಪುಡಿ ಹಾಕಿ ಹುರಿತಾ ಇದ್ದೀನಿ ಅಂತಂದರೆ, ಅರ್ಶಿಣದ ಕೊಂಬು ಮಿಕ್ಸಿಯಲ್ಲಿ ಹಾಕೋಕ್ಕಾಗಲ್ಲ ಅಂದೇ ಇರೋರು ಹಂಚನ್ನು ಆರಿಸ್ಬಿಟ್ಟು ಸ್ವಲ್ಪ ಬಿಸಿ ಇರುವಾಗ ನಾವೇನು ಮಾಡಬೇಕು, ಅರ್ಶಿಣ ಪುಡಿನ ಸ್ವಲ್ಪ ಲೈಟಾಗಿ ಬಿಸಿ ಮಾಡಿಕೊಂಡು ತಗೊಂಡ್ಬಿಡೋಣ. ಖಾರ ಪುಡಿನೂ ಇದೇ ರೀತಿ ಸ್ವಲ್ಪ ಬಿಸಿ ಹಂಚಿದ್ದಾಗ ಖಾರ ಪುಡಿನೂ ಕೂಡ ಅದರಲ್ಲೇ ಹಾಕಿ ಸ್ವಲ್ಪ ಉಗುರು ಬೆಚ್ಚಗೆ ಬಿಸಿ ಮಾಡಿಕೊಂಡು ಒತ್ತದೇ ಇರೋ ಥರ ಬಿಸಿ ಮಾಡಿಕೊಂಡು ತಗೊಳ್ಳೋಣ. ಈಗೆಲ್ಲ ಹುರ್ಕೊಂಡಿದ್ದೀನಲ್ಲ ಅದನ್ನು ನೀಟಾಗಿ ಆರಲಿಕ್ಕೆ ಬಿಡೋಣ. ಆರಿದಾದಮೇಲೆ ಏನು ಮಾಡೋಣ ಅಂತಂದರೆ, ಒಂದು ಜಾರು, ಡ್ರೈ ಆಗಿರ್ತಕ್ಕಂಥ ಸಣ್ಣ ಜಾರನ್ನು ತಗೊಂಡು ಅದಕ್ಕೆ ಪೌಡ್ರ್ ಮಾಡಲಿಕ್ಕೆ ಹಾಕ್ಕೊಳ್ಳೋಣ. ಒಣಮೆಣ್ಸಿನ್ಕಾಯಿನೂ ಕೂಡ ಹುರಿದು ಇದರಲ್ಲೇ ಹಾಕೋಬೋದು ನೀವು, ಇಲ್ಲ ನೀವು ಹಾಗೆ ಪ್ಲೇನ್ ಆದರೂ ಮಾಡ್ಕೊಳ್ಳಿ. ಒಣಮೆಣ್ಸಿನ್ಕಾಯಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ, ನಾವು ಅಡುಗೆಗೆ ಹಾಕೋಕ್ಕೆ ಬರೋದಿಲ್ಲ ಡೈರೆಕ್ಟಾಗಿ. ಇದನ್ನ ಅದರಲ್ಲಿ ಖಾರ ಲೆಸ್ ಮಾಡಿಕೊಂಡ್ರೆ, ಈಗ ಒಂದು ಪಲ್ಯ ಮಾಡ್ತಾಯಿದ್ದೀವಿ ಅಂದರೆ ಅದಕ್ಕೂ ಹಸಿರು ಮೆಣ್ಸಿನ್ಕಾಯಿನ ಪೇಸ್ಟನ್ನು ಹಾಕಿಬಿಟ್ಟು ಈ ಮಸಾಲ ಪುಡಿಯನ್ನು ಹಾಕಿದಾಗ ಏನಾಗುತ್ತೆ, ಖಾರ ಜಾಸ್ತಿ ಆಗುತ್ತೆ. ಹಾಗಾಗಿ ನಾವೇನು ಮಾಡ್ತೀನಿ ಅಂತ ಅಂದರೆ, ಯಾವುದಕ್ಕೂ ಖಾರನ ಮಿಕ್ಸ್ ಮಾಡಲ್ಲ, ಹಾಗೆ ಪ್ಲೇನಲ್ಲೇ ಇಟ್ಕೊಂಡಿರ್ತೀನಿ. ನಾವು ಒಣ ಖಾರ ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು, ಇಲ್ಲ ನಮಗೆ ಹಸಿ ಖಾರ ನಾವು ಪಲ್ಯಕ್ಕೆ ಅಥವಾ ಸಾಂಬಾರಿಗೆ ಏನೋ ಹಾಕ್ತೀವಿ ಅಂದರೆ ಈ ಮಸಾಲ ಪುಡಿನ ಡೈರೆಕ್ಟಾಗಿ ಹಾಕ್ಬೋದು ಅಂತ. ಇನ್ನು ಒಂದು ಸಣ್ಣಗೆ ಫೈನ್ ಪುಡಿ ಮಾಡಾದಮೇಲೆ ಇನ್ನೊಂದು ಸಲ ಒಂದು ಜರಡಿ ಹಿಡಿತಾ ಇದ್ದೀನಿ. ನೋಡಿ, ತುಂಬ ಸೂಪರಾಗಿ ಮಸಾಲೆ ಪುಡಿ ರೆಡಿ ಆಯಿತು. ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ, ಹೊರಗಿದ್ದ ಯಾಕೆ ತರಿಸ್ತೀರಾ ಅಲ್ವಾ ಅಂತ ಹೇಳ್ತಾ, ನೀವು ಕೂಡ ಮನೆಯಲ್ಲೇ ಮಾಡಿಕೊಂಡು ನನಗೆ ಕಮೆಂಟಲ್ಲಿ ಮಾಡಿದ್ದೀನಿ ಅಂತ ಹಾಕಿ. ಓಕೆ, ಬಾಯ್.